ಆದ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತು ನಾನು ಮಕ್ಕಳಿಗೆಲ್ಲ ತುಂಬ ಇಷ್ಟವಾಗಿದ್ದು ಸ್ಯಾಂಡ್ವಿಚ್, ಅದು ಎಗ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ ದಯವಿಟ್ಟು. ಆನಿಯನ್, ನಾನು ಒಂದು ಆನಿಯನ್ ತೊಗೊಂಡಿದ್ದೀನಿ, ಟೊಮೊಟೊ ತೊಗೊಂಡಿದ್ದೀನಿ, ಇದು ಎರಡೂ ಸಣ್ಣಗೆ ಹಚ್ಕೋಬೇಕು. ಎಗ್ ಬಾಯ್ಲ್ ಮಾಡಿಕೊಂಡು ಅದನ್ನು ತುರ್ಕೊಂಡಿದ್ದೀನಿ. ರುಚಿಗೆ ಸಾಕಷ್ಟು ಉಪ್ಪು, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು. ಇದು ಬೆಣ್ಣೆನ ಸ್ವಲ್ಪ ನಾನು ಬಿಸಿ ಮಾಡ್ಕೊಂಡಿದ್ದೀನಿ. ಬ್ರೆಡ್, ಮಯೋನೈಸ್, ಟೊಮೆಟೊ ಕೆಚಪ್, ಇಷ್ಟು ಬೇಕಾಗಿದೆ. ಬನ್ನಿ ಇವಾಗ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ಮಿಕ್ಸ್ ಮಾಡಿದ ಮೇಲೆ ಈ ಥರ ಪೇಸ್ಟ್ ಥರ ಆಗುತ್ತೆ. ನಾನಿಲ್ಲಿ 4 ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ. ಅದಕ್ಕೆ 1 ಪೀಸ್ ಬ್ರೆಡ್ ಮೇಲೆ ಕೆಚಪ್ನ ಅಪ್ಲೈ ಮಾಡಿದ್ದೀನಿ. ಇನ್ನೊಂದು ಹಾಗೆ ಇದೆ. ಸೊ ಇದನ್ನು ನಾವು ಇವಾಗ 1 ಪೀಸ್ ಬ್ರೆಡ್ ಮೇಲೆ 1 ಸ್ಪೂನು ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಸ್ಪ್ರೆಡ್ ಮಾಡೋಣ. ನೀಟಾಗಿ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಹಾಕೋಣ. ನಾನು ಎರಡೂ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಆ ತವನೇ ತಗೊಂಡಿದ್ದೀನಿ ನಾನು. ತವ ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಿ. ಅದಕ್ಕೆ ಸ್ವಲ್ಪ ಬಟರ್ ಹಾಕಬೇಕು. ಸ್ವಲ್ಪ ಬಟರ್ ಅಪ್ಲೈ ಮಾಡಿ ತವ ಮೇಲ್ಗಡೆ ಈ ಥರ ಸಾಕು. ಬಟರ್ ತವ ಅಪ್ಲೈ ಮಾಡಿದ್ರೆ ನೆಕ್ಸ್ಟು ಪೀಸ್ ಬ್ರೆಡ್ನ ಹಿಂಗಿಡೋಣ. ಆ ಬ್ರೆಡ್ ಪೀಸ್ ಮೇಲೂ ಸಹಿತ ನಾವು ಬಟರ್ನ ಅಪ್ಲೈ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪ ಬಿಸಿಯಾಗಲಿ. ಈ ಥರ ಎರಡೂ ಕಡೆನೂ ಅಪ್ಲೈ ಮಾಡ್ಕೊಳ್ಳೋಣ ಬಟರ್ನ. ಬಟರ್ ಯಾರಿಗಿಷ್ಟ ಅವರು ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡಿ. ಬಟರ್ ಇಲ್ಲ ಅಂದರೆ ಮನೇಲಿ ನೀವು ಆಯಿಲ್ ಬೆಳೆಸ್ತೀರಲ್ಲ, ಆಯಿಲ್ನೂ ಹಾಕೋಬೋದು, ನೋ ಪ್ರಾಬ್ಲಮ್. ಬಟ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗೆ ತುಂಬಾ ಇಷ್ಟ. ನೋಡಿ ಬ್ರೌನ್ ಶೇಡ್ ಬರ್ತಾಯಿದೆ. ಎರಡು ಸೈಡ್ ಚೆನ್ನಾಗಿ ಬೇಯಿಸೋಣ. ಮೀಡಿಯಮ್ ಫ್ಲೇಮಲ್ಲೇ ಮಾಡಿ. ನೋಡಿ ಇವಾಗ ಆಗ್ತಾಯಿದೆ ಚೆನ್ನಾಗಿ. ಈ ಥರ ಪ್ರೆಸ್ ಮಾಡಿ ಬೇಯಿಸ್ಬೇಕು. ನೋಡಿ ಆಗಿದೆ. ಇವಾಗ ತೆಗೆಯೋಣ. ಚೆನ್ನಾಗಿದೆ. ಮೇಲೆ ಹಾಕೊಂಡು ಕಟ್ ಮಾಡೋಣ. ಕಟ್ ಮಾಡಿದ್ರಿಂದ ಈ ಥರ